ಒಂದು ಉದ್ಘಾಟನಾ ಕಾರ್ಯಕ್ರಮ ಬಾಗಲಕೋಟೆ ನಗರದಲ್ಲಿ ನಡೆದಿತ್ತು. ಸೇವಾ ಭಾರತಿ ಕಳೆದ 25 ವರ್ಷಗಳಿಂದ ಕೆಲಸ ಮಾಡ್ತಾ ಬರ್ತಾ ಇರುವಂಥದ್ದು. ಹುಬ್ಬಳ್ಳಿಯಲ್ಲಿ ಮೊದಲಿಗೆ ಮಾತೃಛಾಯಾ ಬಾಲಕಲ್ಯಾಣ ಕೇಂದ್ರ ಅಂತನ್ನುವಂಥ ಒಂದು ಅನಾಥಾಶ್ರಮ, ನಾವು ಯೂಶಲಿ ಹೊರಗಡೆ ಅನಾಥಾಶ್ರಮ ಅಂತ ಹೇಳ್ತೀವಿ ಗೊತ್ತಾಗಲಿ ಅಂಥೇಳಿ, ಆದರೂ ನಾವು ಬಾಲಕಲ್ಯಾಣ ಕೇಂದ್ರ, ಮಾತೃಛಾಯಾ ಬಾಲಕಲ್ಯಾಣ ಕೇಂದ್ರದ ಮುಖಾಂತರ ಪ್ರಾರಂಭ ಆಯಿತು. ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಕೆಲಸ ನಡೀತಾ ಇರುವಂಥದ್ದು. ನಾನು ವಿಶೇಷವಾಗಿ 2 ಆಯಾಮಗಳ ಬಗ್ಗೆ ಗಮನಕ್ಕೆ ತರ್ತಾ ಇದ್ದೀನಿ. 2 ಆಯಾಮಗಳಲ್ಲಿ ಒಂದು ನಮ್ಮ ಆಯಾಮ ಅದು ವಿದ್ಯಾವಿಕಾಸ ಅಂತನ್ನುವಂಥ ವಿದ್ಯಾವಿಕಾಸ ಪ್ರಕಲ್ಪ ಅಂತಂಥೇಳಿ. ಇದು ಒಂದು ವಿಶೇಷವಾದಂಥ ಒಂದು ಪ್ರಕಲ್ಪ. ಕರ್ನಾಟಕ ಉತ್ತರದ 360ಕ್ಕೂ ಹೆಚ್ಚು ಸ್ಲಮ್ ಏರಿಯಾ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ನಾವು ಸೇವಾ ಬಸ್ತಿ ಅಂತ ಕರಿತೀವಿ ಸ್ಲಮ್ ಏರಿಯಾಕ್ಕೆ, ಅಲ್ಲಿರುವಂಥ 1ನೇತೆಯಿಂದ ಪ್ರಾರಂಭವಾಗಿ 8ನೇ ತನಕ ಇರುವಂಥ ಮಕ್ಕಳನ್ನು ಸರ್ವೆ ಮಾಡಿ ಆ ಮಕ್ಕಳಿಗಾಗಿ ಉಚಿತ ಮನೆ ಪಾಠದ ಕೆಲಸವನ್ನು ಸೇವಾ ಭಾರತಿ ಮಾಡ್ತಾ ಇರುವಂಥ, ಅಲ್ಲಿರುವಂಥ BA BSc BCom ಓದ್ತಾ ಇರುವಂಥ ಯುವತಿಯನ್ನೇ ಆಯ್ಕೆ ಮಾಡಿ ಅವಳು ಪ್ರತಿದಿನ ಸಂಜೆ 5:30ಯಿಂದ 7:30 2 ತಾಸುಗಳ ಕಾಲ ಮಕ್ಕಳಿಗೆ ಸಂಸ್ಕಾರದ ಭಾಗ, ಅದ್ರ ಜೊತೆಗೆ ಪಾಠಗಳನ್ನು, ಅದು ಮ್ಯಾಥಮೆಟಿಕ್ಸ್ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಕನ್ನಡ ಇರ್ಬೋದು, ಸೈನ್ಸ್ ಇರ್ಬೋದು, ಈ ರೀತಿಯ ವಿಷಯಗಳ ಬಗ್ಗೆ ಆ ಮಕ್ಕಳಿಗೆ ಒಂದು ಜ್ಞಾನವನ್ನು ಮೂಡಿಸುವಂಥ ಕೆಲಸ ಈ 2 ತಾಸಿನ ಇದರಲ್ಲಿ ನಡೀತಾ ಇರುವಂಥದ್ದು. ಭಾಳ ವಿನೂತನವಾದಂಥ ಕಲ್ಪನೆ, ಭಾಳ ಸಿಂಪಲ್ಲಾಗಿ ನಡೀತಾ ಇರುವಂಥದ್ದು. ಇದಕ್ಕೇನೋ ಭಾಳ ದೊಡ್ಡ ಏನೋ ಕಟ್ಟಡ ಬೇಕಾಗಿಲ್ಲ, ಏನಿಲ್ಲ. ಅಲ್ಲೇ ಇರುವಂಥ ಒಂದು ಸಮುದಾಯ ಭವನಗಳಲ್ಲಿ ನಡೀತಾ ಇರುವಂಥದ್ದು, ಅಲ್ಲೇ ಇರುವಂಥ ಸ್ಕೂಲ್ಗಳಲ್ಲಿ ಈ ಟ್ಯೂಷನ್ ಸೆಂಟರ್ಗಳು ನಡೀತಾ ಇರುವಂಥದ್ದು. ಬದಲಾವಣೆಗಳನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು ಕೂಡ ಗುಲ್ಬರ್ಗಾದಲ್ಲಿ ಪ್ರಾರಂಭ ಆಯಿತು. 25 ಸ್ಲಮ್ ಏರಿಯಾದಲ್ಲಿ ಈ ಚಟುವಟಿಕೆ ಪ್ರಾರಂಭ ಆಯಿತು. ಇವತ್ತು ರಾಜ್ಯದ 360ಕ್ಕೂ ಹೆಚ್ಚು ಸ್ಲಮ್ ಏರಿಯಾ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಕೆಲಸ ನಡೀತಾ ಇರುವಂಥದ್ದು. ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ದಿರೋ ಇರ್ಬೋದು, ಗುಳೇದಗುಡ್ಡ ಇರ್ಬೋದು, ಬಾಗಲಕೋಟೆ ನಗರ ಇರ್ಬೋದು, ಈ ರೀತಿ ಹಲವಾರು ಕೇಂದ್ರಗಳಲ್ಲಿ ಮುಧೋಳ ಇರ್ಬೋದು, ಈ ಎಲ್ಲ ಕೇಂದ್ರಗಳಲ್ಲಿಯೂ ಕೂಡ ಇವತ್ತು ವಿದ್ಯಾವಿಕಾಸದ ಕೆಲಸಗಳು ನಡೀತಾ ಇರುವಂಥದ್ದು. ಇದು ಜರುವಂಥದ್ದು ಅದು ತರಬೇತಿ ಕೇಂದ್ರಗಳು ಯಾವ ರೀತಿ ನಡೀತಾವೋ ಅದೇ ರೀತಿಯ ತರಬೇತಿ ಕೇಂದ್ರ ನಡೆಯುತ್ತೆ. ಅದ್ರ ಮುಖಾಂತರ ಹಲವಾರು ಚಟುವಟಿಕೆಗಳನ್ನು ಕೂಡ ಸೇವಾ ಭಾರತಿ ಮಾಡ್ತಾ ಇರುವಂಥದ್ದು. ಸೊ ಈ ಒಟ್ಟು ಚಟುವಟಿಕೆಗಳನ್ನು ನಾವು ರಜತ ಮಹೋತ್ಸವದ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಅದನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು 18 ನಡೀತಾ ಇದೆ. ನಾವು ಇನ್ನೊಂದು 2 ತಿಂಗಳಲ್ಲಿ 30 ಕೇಂದ್ರಗಳಾಗಿ ಜಾಗೃತಿ ಸ್ವಾವಲಂಬನ ಕೇಂದ್ರಗಳು ನಡೀತಾವೆ. 360 ಕೇಂದ್ರಗಳು ಇವತ್ತು ವಿದ್ಯಾವಿಕಾಸ ಕೇಂದ್ರಗಳದ 500 ಕೇಂದ್ರಗಳಾಗಿ ಮಾಡುವಂಥದ್ದು ಅಂತಂತ ಯೋಚನೆ ನಮ್ಮದು. ಸೊ ಈ ರೀತಿ ಹಲವಾರು ರಜತ ಮಹೋತ್ಸವದ ಹಿನ್ನೆಲೆಯಲ್ಲಿ ಒಂದು ಸಂಘಟನಾತ್ಮಕವಾಗಿ ಸೇವಾ ಕಾರ್ಯಗಳ ವೃದ್ಧಿ, ಅದರ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೀವಿ.